बीदर दक्षिण विधानसभा क्षेत्र के पूर्व विधायक अशोक खेनी के हाथों दूसरी पार्टी छोड़कर आने वाले नेताओं ने ब्लॉक कांग्रेस कमेटी के अध्यक्ष चंद्रशेखर चनशेट्टी के नेतृत्व में कांग्रेस पार्टी में शामिल हो गए। अशोक खेनी ने उन्हें पार्टी में शामिल कर लिया। खादी ग्राम उद्योग के पूर्व राज्य निदेशक फहीम पटेल, न्याय बेले संघ जिला इकाई के अध्यक्ष सुधाकर राजगीर, जावेद मुनीरुद्दीन, शफीउद्दीन, शिव कुमार बेंद्रे समेत कई लोग शामिल हुए। जिला सहकारी बैंक के अध्यक्ष अमारा खंडरे, जिला कांग्रेस के उपाध्यक्ष बाबूराव आमा, नेता तनवीर अहमद खान, नेता राजकुमार तारी, लोकेश मंगलगी, संतोष पाटिल, यशप्पा अमलापुर, मोइस कथन, नरसिंह सम्राट, मोहिन कथन, सूर्यकांत सिंदोल, विशाल होना और कई इस मौके पर मौजूद रहे। केपी न्यूज के संवाददाता असलम खान की रिपोर्ट। ಈಗ ನನ್ನ ಒಂದು ಸಿಂಪಲ್ ಫಿಲಾಸಫಿ ಇದೆ, ನಾವೆಲ್ಲರೂ ಯಾವ ಗಾಳಿಲಿಂದ ನಾವು ಜೀವನ ಇರ್ತೇವೆ, ನಾವ್ಯಾವ ಬಿಡ್ತೇವೆ ಹೊರಗಡೆ, ಇವ್ರು ತಗೋತಾರೆ ಅದು ಗಾಳಿ, ಅವ್ರು ತಗೋತಾರೆ, ಎಲ್ಲ ಗಾಳಿ ಎಲ್ಲರಿಗೂ ಸೇಮ್. ಹಾಗೆ ನನ್ನ ನೇಚರ್ ಆಗಿದೆ, ಎಲ್ಲ ಕಾಸ್ಟ್ ರಿಲಿಜನ್ ಎಲ್ಲ ಸೇಮ್, ಬೇರೆ ಇಲ್ಲ. ಗಾಳಿಯಾಗಿ ನಮ್ಗೆಲ್ಲರಿಗೂ ಬೇಕು ಜೀವನ ಇರ್ಲಿಕ್ಕೆ, ಹಾಗೆ ನಮ್ಗೆಲ್ಲ ಕಾಸ್ಟ್ ರಿಲಿಜನ್ ಸಬ್ ಕಾಸ್ಟ್ ಎಲ್ಲ ಬೇಕು ಜೀವನ ಇರ್ಲಿಕ್ಕೆ ಸೊಸೈಟಿಗೆ. ಹಾಗೆ ನನಗೆ ಯಾರ ಜೊತೆ ನಾನು ದುಶ್ಮನಿಗೆ ಇಡುವುದಿಲ್ಲ. ಯಾರು ಸ್ಪೆಷಲಿ ಯಾರು ಅಂತಾರೆ ನಮ್ದು ಇದು ಮಿಸ್ಟೇಕ್ ಆಯ್ತಂದ್ರು, ದಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮ್ದು ಯಾಕೆ ಜಗಳ ಯಾಕಾಗೋದು, ಈಗ ಮಿಡ್ಲ್ ಈಸ್ಟಲ್ಲಿ ವಾರ್ ಆಗ್ತಾ ಇದೆ, ಯಾಕಾಗೋದು ಜನ ಬೊಪ್ಲಕ್ಕೆ ರೆಡಿ ಇಲ್ಲ, ನಾನು ಮಿಸ್ಟೇಕ್ ಮಾಡಿಲ್ಲ ಅಂತ ಮಾಡೋಕೆ ಆಗ್ತಾ ಇದ್ದಿಲ್ಲ. ಎಷ್ಟು ಜನ ಸಾಯ್ತಾ ಇದ್ದಾರೆ, ಲಕ್ಷ ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ನಾವು ಯಾರ ಜೊತೆಲಿ ಅಗೇನ್ಸ್ಟ್ ಮಾಡೋದಿಲ್ಲ. ನೀವು ಯಾವ ನಿಮ್ದು ಕೆಪಾಸಿಟಿ ಎಷ್ಟಿತ್ತು ಅದು ಕೆಲಸ ಮಾಡಿ ನಿಮಗೆ ನಿಮ್ಗೆ ರಿಸಲ್ಟ್ ಬರ್ತದೆ. ನಾವು ನಿಮ್ಗೆ ಯಾರು ಒಬ್ಬರು ಹೇಳೋದಿಲ್ಲ ನನ್ನ ಜೊತೆಲಿ ಇದ್ದಿದ್ದವರು ಅವ್ರಿಗೆ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ಅಂತ. ಎಲ್ಲರೂ ನಾವು ಈಕ್ವಲ್ ಇದೆ ಎಲ್ಲರೂ. ನೀವು ಇವ್ರು ಇದ್ದಾರೆ, DCC ಪ್ರೆಸಿಡೆಂಟ್ ಇದ್ದಾರೆ, ಅವರು ನೀವು ಇವ್ರು ಇದ್ದಾರೆ ಲೊಕೇಶನ್, ಓಕೆ ಪ್ರೆಸ್ದವ್ರು, ಎಲ್ಲರೂ ಈಕ್ವಲ್ ನಮಗೆ. ಯಾಕಂದ್ರೆ ನಮ್ದು ನ್ಯಾಯ ಹೇಗಿದೆ, ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಕೊಟ್ಟಿದ್ದು, ಎವ್ರಿಬಡಿ ಇಸ್ ಈಕ್ವಲ್, ಎವ್ರಿ ಒನ್ ವೋಟ್ ಇದೆ. ಅದಕ್ಕೆ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ, ನಿಮ್ಗೆ ಡಿಸ್ಕ್ರಿಮಿನೇಷನ್ ಆಗೋದಿಲ್ಲ. ನಿಮ್ಗೆ ಏನಾರ ಆದರೂ ನನ್ನ ಫೋನ್ 24 hours ಓಪನ್ ಇರ್ತದೆ. ಜನ ಮನ ಫೋನ್ ಮಾಡ್ತಾರೆ ನೈಟ್ ಆ್ಯಂಡ್ ಡೇ. ಓಕೆ, ನಾವು ಯಾರು ನಿಮ್ಗೆ ಹೇಳೋದಿಲ್ಲ ನಾವು ಫೋನ್ ತೊಗೊಂಡಿಲ್ಲ ಅಂತ. ಅವ್ನು ಫೋನ್ ಕಂಪಲ್ಸರಿ ಯಾವತ್ತಿನ ದಿವಸ ಆಗೋದು ನೆಕ್ಸ್ಟ್ ಡೇ ನಾವು ಮಾಡ್ತೀನಿ. ನಾವು ವಾಪಸ್ ದಿವಸದಲ್ಲಿ ಒಂದು ಅಟ್ಲೀಸ್ಟ್ 100-150 ಫೋನ್ ಕಾಲ್ಸ್ ನಾವು ಮಾಡ್ತೀನಲ್ಲ. ಸೊ ಅದಕ್ಕೆ ನಿಮ್ಗೆ ಏನಾದ್ರು ತ್ರಾಸ ಆದರೂ, ಯಾರು ಡಿಸ್ಕ್ರಿಮಿನೇಟ್ ಮಾಡಿದ್ರು, ಯಾರು ಜಗಳ ಶುರು ಮಾಡಿದ್ರು, ನೀವು ನನಗೆ ಅಂದಮೇಲೆ ನನ್ನ ತಂದೆ ಆಗಿ ನೋಡ್ಕೊಂಡು ನಾನು ಫೋನ್ ಮಾಡಿ ನಾನು ನಿಮ್ಗೆ ವೆಲ್ಕಮ್ ಮಾಡ್ತೀನಿ. ಎಲ್ಲರಿಗೆ ಮತ್ತು ಯಾರು ಜನ ಈಗ ಇದ್ದಾರೆ ನಮ್ಮ ಹತ್ರ ಮೊದಲು ಅವ್ರು ಕೆಟ್ಟ ಅನ್ಸ್ಬಾರ್ದು, ಅವ್ರದ್ದು ರೈಟ್ ಅಲ್ಲಿದೆ, ಅವ್ರ ಪ್ರಯಾರಿಟಿ ಇದೆ ಅವ್ರಿಗೆ ಅನ್ಸ್ಬಾರ್ದು ಹೊಸರಿಗೆ ತಂದು ನಾವು ಹಿಂದೆ ಬಿಡ್ತಾರಂತ ಇಲ್ಲ, ಅವ್ರಿಗೆ ಬಿಡೋದಿಲ್ಲ ನಾವು. ಅವ್ರು ನನ್ನ ಜೊತೆಲಿ 100 ವರ್ಷದಲ್ಲಿ ಇದ್ದಾರೆ, ಇನ್ನೊಂದು 20 ವರ್ಷ ನನ್ನ ಜೊತೆಲಿ ಇರ್ಬೇಕಂತ ನನ್ನ ಇಚ್ಛೆ ಇದೆ. ಬಂದಿದ್ದೆವು ಕೂಡ ಇವತ್ತು ನಾವು ಈ ಹಿಂದೆ ನಾವು ತಪ್ಪೊಂದು ಮಾಡಿದ್ವಿ, ಸರಿ ಅದನ್ನು ಒಪ್ಪಲಕ್ಕೆ ಸಾಧ್ಯ ಅಂತ ನಾವು ಅನ್ಕೋತೀವಿ. ಹಾಗಾಗಿ ಇವತ್ತು ಸಾಹೇಬರು ಮಾನ್ಯ ಅಶೋಕ್ ಖೇಣಿ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸೋಕ್ಕೆ ಮುಂದಿನ ಹೆಜ್ಜೆಗಳನ್ನು ಒಂದು ಒಳ್ಳೆಯ ಒಂದು ವಿಚಾರ, ಮುಂದಿನ ಹೆಜ್ಜೆಗೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು ಇವತ್ತು. ಹಾಗಾಗಿ ಇವತ್ತು ಬೀದರ್ ಸೌತಿನಿಂದ ಸಾಧ್ಯದಪಟ್ಟು ನನ್ನ ಕಾರ್ಯಕರ್ತರು, ನನ್ನ ಸ್ನೇಹಿತರು ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಬರ್ತಾ ಹಂತದಲ್ಲಿ ಒಂದು ಕಾರ್ಯಕ್ರಮ ಮುಖಾಂತರ ನಮ್ಮ ಫಹೀಮ್ ಪಟೇಲ್ ಮತ್ತು ನಾವು, ನನ್ನ ಸ್ನೇಹಿತರ ಗ್ರಾಮ ಪಂಚಾಯತ್ ಸದಸ್ಯರು ಜಾವೇದ್ ಮಿಯಾ ಮತ್ತು ನನ್ನ ಮುನಿರುದ್ದೀನ್ ಸದಾರ್ ಸಾಹೇಬರು, ಶಫಿ ಅವರು, ನಮ್ಮ ಬಂದಂಥ ಬಳಗಕ್ಕೆ ಮತ್ತು ಇಲ್ಲಂತ ಎಲ್ಲ ನನ್ನ ಪಕ್ಷದ ಆತ್ಮೀಯ ಸೋದರರು, ಅಣ್ಣತಮ್ಮರು, ಸಾಹೇಬರ ನೇತೃತ್ವದಲ್ಲಿ ನಾವು ಜಾಯಿನ್ ಆಗ್ತಾ ಇದ್ದೆವು. ನಿಷ್ಠಾವಂತ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದ ಕಾಂಗ್ರೆಸ್ ಪಕ್ಷದ ಭಾಳಷ್ಟು ಶಕ್ತಿ ಇದೆ. ಆ ಶಕ್ತಿ ತಕ್ಕಂಥ ವ್ಯಕ್ತಿ ಇಲ್ಲ ಕಡೆದು ಆ ಥರ ಆಗಿರ್ಬಹುಶ ಮುಂದೆ ಈ ಥರ ಸಾಹೇಬರ ಶಕ್ತಿ ಇದೆ ಮತ್ತು ನಾವು ನೀವೆಲ್ಲ ಕೂಡಿ ಮತ್ತಷ್ಟು ಬಲಪಡಿಸೋಕ್ಕೆ ಸಿಗ್ತದೆಂಬ ಒಂದು ವಿಶ್ವಾಸ ಕೊಟ್ಟು ಬರ್ತಾ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಗೆ ಇವತ್ತು ಬೀದರ್ ದಕ್ಷಿಣ ಕ್ಷೇತ್ರದಿಂದ ಜಿಲ್ಲೆಯಲ್ಲಿ ಫಸ್ಟ್ ಆಗಿ ಇವತ್ತು ಸಾಹೇಬರ ನೇತೃತ್ವದಲ್ಲಿ ನಾವು ಮತ ಕೊಡಕ್ಕೆ ಆಶ್ವಾಸನೆ ಕೊಡ್ತೇವಂತ ಹೇಳ್ತಾ ಇವತ್ತು ಮಾನ್ಯ ಅಶೋಕ್ ಖೇಣಿ ನೇತೃತ್ವದಲ್ಲಿ ನಾವು ನಮ್ಮ ಚಂದ್ರಶೆಟ್ಟಿ ಸರ್ ಅವ್ರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಿದೆವು. ಇವತ್ತಿನ ದಿವಸ ನಾವು ಎಲ್ಲ ಮತ್ತೆ ನಾವು ತಿರ್ಗಾ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ನಾವು ಕೆಲಸ ಮಾಡೋಕ್ಕೆ ನಾವು ಅನುವು ಮಾಡಿಕೊಟ್ಟಂಥ ಸಾಹೇಬರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ
ನಮ್ಮ ನಮ್ಮ ತಲಿಯೂರ್ ಭೈ ಅವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮತ್ತು ನಮ್ಮ ರಾಜು ಅಣ್ಣವರು ಇವರು ಭಾಳಷ್ಟು ನಮಗೆ ಈ ಪಕ್ಷಕ್ಕೆ ಇಲ್ಲಿ ತರಬೇಕಾದ್ರೆ 8 ದಿವಸ ಹಿಡಿದು ನಾವು ಸುಮಾರು ಬಾರಿ ನಮಗೆ ಫೋನ್ ಮಾಡಿ ನಮ್ಮ ತಲಿಯೂರ್ ಭೈ ಅವರು ಪಕ್ಷಕ್ಕೆ ನೀವು ಬರೋಣ, ನಾವು ನೀವೆಲ್ಲ ಒಂದು ಕಡೆ ಸೇರಿದೇವೆ ಭಾಳಷ್ಟು ಗಟ್ಟಾಗ್ತದೆ, ಪಕ್ಷದ ಬಿಟ್ಟು ನೀವು ಕೆಲಸ ಮಾಡಬೇಕು ಅಂತ ನೀವು ಯಾರು ತಪ್ಪು ತಿಳ್ಬೋದಿರ್ಬೇಕು. ನೀವು ಹಳಿ ಸ್ನೇಹಿತರು ಇದ್ದೇವೆ, ಮತ್ತೆ ಒಂದು ಕಡೆ ಸೇರ್ಬೇಕಂತ ಮಾತನ್ನು ಕೇಳಿ ನಾವು ಪಕ್ಷಕ್ಕೆ ಬಂದು ಪಕ್ಷದ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.